ಸಿಟ್ಟು ಮಾಡ್ಕೊಂಡಂಗಿತ್ತು. ಶಂಕರಣ್ಣ, ನಿಮಗೇನು ಹೇಳಬೇಕು ಅಂತ ಗೊತ್ತಾಗ್ತಲ್ಲ ನನಗೆ. ಶ್ರದ್ಧಾ ಮೇಡಮ್ ಟ್ರಾನ್ಸ್ಫರ್ ಆದರೆ ನಾನೇನ್ರಿ ಮಾಡೋಕ್ಕಾಗತ್ತೆ? ಸರ್ಕಾರ ನನ್ನ ಕೈಲ ಇದೆ. ಆಯಮ್ಮನೇ ಏನೋ ಟ್ರಾನ್ಸ್ಫರ್ ತೊಗೊಂಡಿರ್ಬೋದು ಏನೋ. ನೋಡಿ ಪಟೇಲ್ರೆ, ಸುಮ್ಮನೆ ನಾಟಕ ಮಾಡಬೇಡಿ. ಶ್ರದ್ಧಾನ ಇಲ್ಲಿಂದ ಎತ್ತಂಗಡಿ ಮಾಡಿಸೋದ್ರಲ್ಲಿ ನಿಮ್ದಲ್ಲದೆ ಬೇರೆ ಯಾರ್ದು ಕೈವಾಡ ಇರೋದಕ್ಕೆ ಸಾಧ್ಯ ಇಲ್ಲ. ಹಣೆ ಬರಹ ಅಂತ ಒಂದಿರುತ್ತೆ, ಅದಕ್ಕೆ ಯಾರು ಹೊಣೆ ಶಂಕರಣ್ಣ? ನಿಮ್ಮ ಶ್ರದ್ಧಮ್ಮನ್ಗೆ ಈ ಹಳ್ಳಿಲಿ 4 ದಿನ ಇರೋ ಯೋಗ ಇತ್ತು, ಅದಿವ ಮುಗೀತು ಅಷ್ಟೇ. ಸಿಂಪಲ್. ಸುಮ್ಮನೆ ಬಂದಿದ್ದನ್ನ ಬಂದಾಗ ತಗೊಂಡು ನೋಡಿ, ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡಿ. ಶ್ರದ್ಧಾ ಒಳ್ಳೆ ಹುಡುಗಿ, ಈ ಹಳ್ಳಿಗೆ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಕೆಲಸ ಮಾಡ್ತಾ ಇದ್ದವಳು ಅವಳು. ಅವಳು ಯಾರಿಗೂ ಕೆಟ್ಟದನ್ನ ಬಯಸೋಳಲ್ಲ. ಅಲ್ಲಲ್ಲ, ಏನು ಮಾತು ಹೇಳ್ಬಿಟ್ಟು ಶಂಕರಣ್ಣ? ನಿಮ್ಮ ಮಾತು ಸ್ವಲ್ಪ ಕಟ್ಕೊಡಿ, ಹಂಗೆ ಪಾಸಲ್ಲಿ ತಗೊಂಡೋಗ್ತೀನಿ ಮನೆಗೂ. ತಮಾಷೆ ಸಾಕು. ನನಗೆ ಗೊತ್ತು ಶ್ರದ್ಧಾನ ಟ್ರಾನ್ಸ್ಫರ್ ಮಾಡಿಸಿದ್ದು ನೀವೇ ಅಂತ. ಆದರೆ ಒಂದು ತಿಳ್ಕೊಳ್ಳಿ, ಇವತ್ತು ನೀವು ಶ್ರದ್ಧಾನ ಟ್ರಾನ್ಸ್ಫರ್ ಮಾಡಿಸಿರಬಹುದು, ಆದರೆ ನಾಳೆ ಇದೇ ಊರಿಗೆ ಮತ್ತಿನ್ಯಾರೋ ಟೀಚರ್ ಆಗಿ ಬರೋ ಹಾಗೆ ಮಾಡೇ ಮಾಡ್ತೀನಿ ನಾನು. ಏನು ಹೇಳ್ತಾ ಇದ್ದೀರಾ ಸ್ವಾಮಿಗಳೇ? ನನಗೇನು ಅರ್ಥನೇ ಆಗ್ತಾ ಇಲ್ಲ. ಒಂದು ಸತಿ ಹೇಳ್ತೀನಿ, ತಿಳ್ಕೊಂಡ್ಬಿಡಿ. ಶ್ರದ್ಧಾ ಈ ಹಳ್ಳಿಗೆ ಟೀಚರ್ ಆಗಿ ಬರೋದಕ್ಕೆ ಕಾರಣ ನಾನೇ. ನಮ್ಮ ಹಳ್ಳಿ ಟೀಚರ್ ಯಾರೂ ಇಲ್ಲ ಅಂತೇಳಿ ಸರ್ಕಾರಕ್ಕೆ ಮೂಗರ್ಜಿ ಬರೆದಿದ್ದು ನಾನೇ. ಒಂದಲ್ಲ ಎರಡಲ್ಲ, ಪದೇ ಪದೇ ಬರೆದ ಕಾರಣಕ್ಕೆ ಇಲ್ಲಿಗೊಬ್ರು ಟೀಚರ್ ಬಂದಿತ್ತು. ಬಂದವರು ಮತ್ತೆ ಟ್ರಾನ್ಸ್ಫರ್ ಆಗೋದ್ರು ಅಲ್ವಾ? ನೋಡಿ ಶಂಕರಣ್ಣ, ಆದಷ್ಟು ಬೇಕಾದ್ರೆ ಮೂಗರ್ಜಿ ಬರೀರಿ ಈ ಸಲ. ಅದು ಯಾರು ಬರ್ತಾರೋ ನಾನು ನೋಡ್ತೀನಿ. ಪ್ರತಿ ಸಲ ನಿಮ್ಮ ಆಟ ನಡೆಯೋದಿಲ್ಲ ಸಾಹೇಬ್ರೆ. ಈ ಸಲ ಅಲ್ಲಿ ಮೇಲ್ಗಡೆ ನಮಗ್ ಬೇಕಾದವ್ರು ಬಂದು ಕೂತ್ಕೊಂಡಿದ್ದಾರೆ. ಬೆಕ್ಕಿನ ಕೊರಳಿಗೆ ಪ್ರತಿ ಸಲ ಗಂಟೆ ಕಟ್ಟಕ್ಕಾಗಲ್ಲ. ಆಗಲಿ, ನಿಮ್ಮ ಪ್ರಯತ್ನ ನೀವು ಮಾಡಿ, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ನಾನೇನು ಅಂತ ಗೊತ್ತಿದ್ರು ಈ ಮಾತು ಮಾತಾಡ್ತಿರಲ್ಲ, ನ್ಯಾಯನ ಇದು ಶಂಕರಣ್ಣ? ಪಟೇಲ್ರೆ, ನಾನೇನು ಅಂತ ತುಂಬ ಚೆನ್ನಾಗಿ ಗೊತ್ತು ನನಗೆ. ಆ ಧೈರ್ಯದಿಂದಲೇ ಈ ಮಾತು ಹೇಳ್ತಾ ಇರೋದು. ನೋಡೋಣ, ಒಬ್ಬಳು ಶ್ರದ್ಧಾ ಹೋಗಿರ್ಬೋದು, ಆದರೆ ಅಂತ 10 ಶ್ರದ್ಧಾ ಬರಬಹುದು ಅಲ್ವಾ? ಈ ಪಟೇಲ ಒಂದು ಕೈ ನೋಡ್ಕೊಂತಾನೆ. ಅದೇನ್ ಮಾಡ್ತೀರಾ ಮಾಡ್ಕೊಳ್ರಿ, ಹೋಗ್ರೆ. ವಿನಾಶ ಕಾಲೇ ವಿಪರೀತ ಬುದ್ಧಿ ಅಂತೆ. ಕೆಡೋ ಕಾಲಕ್ಕೆ ಕಣ್ಣು ಕಾಣಿಸೋದಿಲ್ಲ, ಕಿವಿನೂ ಕೇಳಿಸೋದಿಲ್ಲ.